ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾವತ್ತು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಾನು ಈ ಥರ ಕುರ್ತಿ ಹಾಕ್ಕೊಂಡಿದ್ದೀನಿ. ಕುರ್ತಿ ಸೆಟ್ ವಿ ನೆಕ್ ಇರೋದು ಕುರ್ತಿ ಸೆಟ್ ಹಾಕ್ಕೊಂಡಿದ್ದೀನಿ. ನೋಡಿ, ನನ್ನ ಹತ್ರ ಪರ್ಪಲ್ ಕಲರ್ ಶೇಡ್ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಜಸ್ಟ್ ರ್ಯಾಂಡಮ್ಮಾಗಿ ಪಿಕ್ ಅಂತ ಮಾಡಿ ತೊಗೊಂಡಿದ್ದೀನಿ. ತುಂಬ ಸಮ್ಮರ್ಗೆ ಕಾಟನ್, ಬ್ರೀತಬಲ್ ಕಾಟನ್ ಆಗಿದೆ. ನಾವು ಈ ಕಾರಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಎಲ್ಲ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಅಂತ ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ 1.5 hour ಟ್ರಾವೆಲ್ ಇರುತ್ತಲ್ವ, ಅಷ್ಟೊಂದು ಏನು 1.5 hour ಹೋಗ್ತೀವಿ ಅಂತ ಏನು ಅನಿಸಲ್ಲ. ಅದಕ್ಕೋಸ್ಕರ ಸಾಂಗ್ ಹಾಕ್ಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ, ಇಲ್ಲಿ ನಮ್ಮ ಮನೆ ಹತ್ರ ಓಡಾಡಿ ಇರುತ್ತಲ್ವ ಶಿಂಷಾ ನದಿ, ಅಲ್ಲಿ ಕೂಡ ಈ ಥರ ಫಿಶ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಹೋಗಿ ಅಲ್ಲಿ ಪಾದ ಇದೆ, ರಾಮನ ಪಾದ, ಅಲ್ಲಿ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಲ್ಲ, ಅದೇ ಟೈಮಲ್ಲಿ ಈ ರೀತಿ ಸುಮ್ಮನೆ ಫಿಶ್ಶು ಒಳಗಡೆ ಕಾಲಿಗೆಲ್ಲ ಕಚ್ತಿರುತ್ತಲ್ವ, ಅದಕ್ಕೆ ಅದರ ಒಂದು ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ತೊಗೊಂಡು ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬೇಗ ಎಲ್ಲ ಸ್ವಲ್ಪ ಕೆಲಸ ಇತ್ತು. ಅದಕ್ಕೋಸ್ಕರ ಬೇಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಕಾರ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತಲ್ಲ ಬರ್ತಡೇಗೆ, ಅದಕ್ಕೋಸ್ಕರ ಬೇಗ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಆ್ಯಂಡ್ ಹೋದಾಗ ನಮ್ಮನೆ ದೇವ್ರ ಹತ್ರ ಎಲ್ಲ 5 ದೇವಸ್ಥಾನ ಇದೆ. ರಾಮಲಿಂಗೇಶ್ವರ, ಲಕ್ಷ್ಮೀ ದೇವಿ, ಉಚ್ಚಮ್ಮ, ಮಾರಮ್ಮ, ಕೃಷ್ಣನ ದೇವಸ್ಥಾನ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮಗೂ ಈಸಿ ಆಗುತ್ತೆ ಎಲ್ಲ ಕಡೆ ಪೂಜೆ ಮಾಡಿಸೋಕ್ಕೆ. ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಉಚ್ಚಮ್ಮ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿತ್ತಲ್ವ, ಅಲ್ಲೂ ಕೂಡ ಸೀರೆ ಎಲ್ಲ ಮಾಡ್ಲಿಕ್ಕೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಅವರು ಹೇಳಿದ್ರು ನಾವು ತೀರ್ಥ ಏನೋ ಹರಕೆ ಇತ್ತು, ಅದಕ್ಕೋಸ್ಕರ ತೀರ್ಥ ತೊಗೊಂಡೋಗಿ ಪೂಜೆ ಮಾಡ್ಬೋದು ಅಂತ ಕೇಳಿದ್ವಿ. ಇಲ್ಲ, ಅವರು ಇಲ್ಲೊಂದು ಕೋಳಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಅದೇ ತೀರ್ಥ ಕಾಯಿ ಕೊಡ್ತೀವಿ, ಅದನ್ನು ತೀರ್ಥ ಹಾಕ್ಬಿಟ್ಟು ಮರಿ ಕಡೀರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೋಳಿ ಎಲ್ಲ ತೊಗೊಬಂದು ಎಲ್ಲ ಕಟ್ ಮಾಡಿ ಪೂಜೆನೂ ಕೂಡ ಮಾಡಿದ್ವಿ. ಚೆನ್ನಾಗಿತ್ತು. ಅಲ್ಲಿ ಬರಬೇಕಾದ್ರೆ ಫಸ್ಟ್ ಕ್ರೈಗೆ ಹೋಗಿ ಮುತ್ತುಗೆ ಶಾಪಿಂಗ್ ಅಂತ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ರೀಸನಬಲ್ ಪ್ರೈಸ್ಗೆ ಸಿಗಲ್ಲ, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಒಂದು ಸೂಟ ತೊಗೊಂಡು ನಾವು ಕೂಡ ನೆಕ್ಸ್ಟ್ ಏನೇನು ಪ್ರೊಸೆಸ್ ಇದೆಯೋ ಅದನ್ನು ಮಾಡ್ಕೊಂಡು ಬಂದ್ವಿ. ಬೇಬಿ ಗರ್ಲ್ಸ್ಗಾದ್ರೆ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ. ಯಾರಾದರೂ ನಿಯರ್ ಬೈ ಇರೋರು ಫಸ್ಟ್ ಕ್ರೈಗೆ ಹೋಗಿ ಶಾಪಿಂಗ್ ಮಾಡಿ. ನೋಡಿ ಯಾವ ರೀತಿ ಹ್ಯಾಂಡ್ಸಲ್ಲಿ ಏರ್ ರಿಮೂವ್ ಆಗಿರುತ್ತೆ, ಅದನ್ನು ನಾನು ಯಾವ ರೀತಿ ರಿಮೂವ್ ಮಾಡ್ತೀನಿ ಅಂತ. ಜಸ್ಟ್ ನಾನು ಅರ್ಬನ್ ಅವ್ರದ್ದು ಯೋಗ ಅವ್ರದ್ದು ಸ್ಪ್ರೇ ತಗೊಂಡು ಜಸ್ಟ್ ಸ್ಪ್ರೇ ಮಾಡಿಕೊಂಡು ಒಂದು 10 ಮಿನಿಟ್ಸ್, ನಿಮಗೇನೋ ತಿಕ್ ಏರಿದ್ರೆ ಒಂದು 10 ಮಿನಿಟ್ಸ್ ಬಿಡಿ, ಇಲ್ಲಾಂದರೆ 5 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ಸ್ವೈಪ್ ಆಫ್ ಮಾಡಿ ಟಿಶ್ಯೂ ಪೇಪರಿಂದ ಯಾವ ರೀತಿ ಹೋಗುತ್ತೆ ನೋಡಿ ಏರ್ಸ್. ನೋಡ್ತಿರ್ಬೋದು ಯಾವ ರೀತಿ ಆ ಥರ ಜಸ್ಟ್ ಅಪೋಸಿಟ್ ಡೈರೆಕ್ಷನಲ್ಲಿ ರಬ್ ಮಾಡಿದ್ರೆ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ನಾವು ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ ಹಬ್ಬ ಇತ್ತು, ಅದಕ್ಕೋಸ್ಕರ ಕುರ್ತಿ ವಿತ್ ಟಾಪ್ನ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಅವ್ರಿಗೆ ಎಲ್ಲ ಕಡೆ ಇವಾಗ ಊರ ಹಬ್ಬ ನಡೀತಿದೆ ಅಲ್ವಾ, ಅವ್ರ ಮನೇಲೂ ಕೂಡ ಊರ ಹಬ್ಬ ಇದೆ. ಅದಕ್ಕೋಸ್ಕರ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಏರ್ ಕೂಡ ತಿನ್ನಾಗಿದೆ, ಅದಕ್ಕೋಸ್ಕರ ಏರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು
ಎಸ್ಟರ್ಡೇ ಹೋಗಿದ್ದೆ ಅಲ್ವ, ಅಲ್ಲಿ ಸ್ಲಿಪ್ಪರ್ನ ತೊಗೊಂಬಂದೆ. ನನಗೆ ಈ ರೀತಿ ಪ್ಯಾಟರ್ನ್ ಇವಾಗ ಟ್ರೆಂಡಿಂಗಲ್ಲಿದೆ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತೊಗೊಂಬಂದೆ. ಐಬ್ರೋ ಕೂಡ ಮಾಡಿಸ್ಬೇಕಿತ್ತು. ಹಾಗೆ ಮಾಡಿಸ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಫಂಕ್ಷನ್ ಚೆನ್ನಾಗಾಯಿತು.